ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಜೆಗೆ ಒಂದು ಸ್ಪೆಷಲ್ ಆದ ಸ್ಯಾಂಡ್ವಿಚ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೂ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೀವು ಎಲ್ಲಿ ಹೊರಗಡೆ ಹೋಗಿ ತಿಂತೀರೋ ಅದೇ ರೀತಿಯ ಟೇಸ್ಟಲ್ಲಿ ಈ ಸ್ಯಾಂಡ್ವಿಚ್ ಇರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮುಂದೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾವು ಸ್ಯಾಂಡ್ವಿಚಿಗೆ ಬೇಕಾದಂತಹ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್, ಈರುಳ್ಳಿ ಹಾಗೂ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬ್ರೊಕೋಲಿ, ಕ್ಯಾಬೇಜ್ ಹಾಗೆ ಸ್ವೀಟ್ ಕಾರ್ನ್ ಸಹ ತೊಗೋಬೋದು. ಎಲ್ಲನೂ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಮನೆಯಲ್ಲಿ ಯಾವುದೆಲ್ಲ ತರಕಾರಿ ಇದೆ ಅಷ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೆಷರ್ಮೆಂಟಲ್ಲಿ ತೋರಿಸೋದಾದರೆ ಈ ಚಿಕ್ಕ ಬೌಲಲ್ಲಿ ಎಲ್ಲ ತರಕಾರಿನೂ ಒಂದೊಂದು ಬೌಲನ್ನ ತೊಗೊಂಡಿದ್ದೀನಿ. ಇಷ್ಟು ತರಕಾರಿಯಲ್ಲಿ ಒಂದು 4 ಸ್ಯಾಂಡ್ವಿಚನ್ನ ಮಾಡ್ಕೊಬೋದು. ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಒಂದು ಕಡಾಯಿನ ಇಟ್ಕೊಂಡು 1 ಟೇಬಲ್ ಸ್ಪೂನು ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಬೇಕು. ನಿಮ್ಮ ಜೊತೆ ತುಪ್ಪ ಅಥವಾ ಬೆಣ್ಣೆ ಇಲ್ಲದಿದ್ದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ಅದಕ್ಕೆ ಇವಾಗ ಒಂದು 4 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ತರಕಾರಿಗಳನ್ನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತರಕಾರಿ ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗೋಧಿ ಹುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಧಿ ಹುಡಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫಿಲ್ಲಿಂಗು ಥಿಕ್ನೆಸ್ ಬರುತ್ತೆ, ಹಾಗಾಗಿ ಸ್ವಲ್ಪ ಗೋಧಿ ಹುಡಿನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು 5 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಇವಾಗ 1 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಬೇಕು. ನಾನು ತರಕಾರಿನ ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡಿ ತೋರಿಸಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಲು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗ ನೀವೇ ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಬಂದಿರುತ್ತೆ ಅಂತ. ನೋಡಿ, ಇವಾಗ ಹಾಲು ಕುದೀತಾ ಇದೆ. ಸ್ವಲ್ಪ ಗಟ್ಟಿಯಾಗಬೇಕು ಹಾಲು ಕುದ್ದು. ಇವಾಗ ನೀವೇ ನೋಡ್ತಿರ್ಬೋದು ಫಿಲ್ಲಿಂಗ್ ಹೇಗೆ ತಿಕ್ಕಾಗಿ ಕ್ರೀಮಿಯಾಗಿ ರೆಡಿಯಾಗಿದೆ ಅಂತ. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಗೂ ರುಚಿಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಇವಾಗ ಇದು ಫೈನಲ್ ಸ್ಟೇಜಿಗೆ ಬಂದಿದೆ. ಇದಕ್ಕೆ ಇವಾಗ ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಕೊಬೇಕು. ನನ್ನ ಹತ್ರ ಚೀಸ್ ಸ್ಪ್ರೆಡ್ ಇದ್ರಿಂದ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಜೊತೆ ಚೀಸ್ ಕ್ಯೂಬ್ಸ್ ಅಥವಾ ಚೀಸು ಸ್ಲೈಸ್ ಇದ್ದರೆ ನೀವು ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು. ಫೈನಲಿ ಇದು ಫಿಲ್ಲಿಂಗ್ ರೆಡಿ ಆಯಿತು. ಇನ್ನು ಈ ಕಡೆ ಇನ್ನೊಂದು ತವಾನ ಕಾಯಕ್ಕೆ ಇಟ್ಕೊಂಡು ಬ್ರೆಡ್ನ ಟೋಸ್ಟ್ಗೆ ಹಾಕ್ತಿದ್ದೀನಿ. ಲೋ ಫ್ಲೇಮಲ್ಲಿ ಬ್ರೆಡ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೋಸ್ಟ್ ಆಗಬೇಕು, ಅಲ್ಲಿವರೆಗೂ ಟೋಸ್ಟ್ ಮಾಡ್ಕೊಳ್ಳಿ. ಇವಾಗ ನೀವೇ ನೋಡ್ತಾ ಇರ್ಬೋದು ಬ್ರೆಡ್ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಟೋಸ್ಟ್ ಆಗಿದೆ ಅಂತ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನಾವು ಇವಾಗ ಯಾವ ಕಡೆ ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ವಿ ಆ ಕಡೆ ಫಿಲ್ಲಿಂಗ್ನ ಮಾಡ್ಕೊಬೇಕಾಗುತ್ತೆ. ಚೀಸು ಆಪ್ಷನಲ್. ನಿಮ್ಮ ಜೊತೆ ಚೀಸ್ ಇದ್ದರೆ ಚೀಸ್ ಹಾಕ್ಕೊಳ್ಳಿ, ಚೀಸ್ ಸ್ಲೈಸ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ಏನೂ ಇಲ್ಲದಿದ್ರೂ ಆಗುತ್ತೆ. ಅಥವಾ ನೀವು ಗ್ರೀನ್ ಚಟ್ನಿ ಏನಾದರೂ ಮಾಡಿ ಅದನ್ನು ಸಹ ಹಾಕ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ. ಇವಾಗ ನಾವು ಮುಂಚೆ ಏನು ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಒಂದು ಬ್ರೆಡ್ ಸ್ಲೈಸ್ಗೆ ಹಾಕ್ಕೊಬೇಕು. ಇನ್ನೊಂದು ಸ್ಲೈಸಿಂದ ಮುಚ್ಚಿ ಮತ್ತೆ ತವಾದಲ್ಲಿ ಟೋಸ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಜೊತೆ ಏನಾದರೂ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ನೀವು ಅದರಿಂದನೇ ಟೋಸ್ಟ್ ಮಾಡ್ಕೊಳ್ಳಿ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದವರಿಗೆ ಈ ಟಿಪ್ಸು.
ನಾವು ತವಾನ ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಇಡಬೇಕು. ಅದಾದಮೇಲೆ ನಾವು ಫಿಲ್ಲಿಂಗ್ನ ಏನು ರೆಡಿ ಮಾಡ್ಕೊಂಡಿದ್ವಿ ಬ್ರೆಡ್ನ, ಅದನ್ನು ತವಾ ಮೇಲೆ ಇಟ್ಟು ಅದರ ಮೇಲೆ ಒಂದು ಚಿಕ್ಕ ಪ್ಲೇಟ್ ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ಒಂದು ಭಾರವಾದ ವಸ್ತುನ ಇಟ್ಟರೆ ಸೇಮ್ ಸ್ಯಾಂಡ್ವಿಚ್ ಮೇಕರಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಬಂದಿರುತ್ತೆ. ಇದು ಪ್ಲೇಟ್ ತೆಗೆಯುವಾಗ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಪ್ಲೇಟು ಬಿಸಿಯಾಗಿರುತ್ತೆ. ಹಾಗಾಗಿ ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಯಾಂಡ್ವಿಚ್ ಮೇಕರಲ್ಲಿ ಹೇಗೆ ಮಾಡ್ತಿರೋ ಅದೇ ಥರ ಬಂದಿರುತ್ತೆ. ಹಾಗೆ ಇನ್ನೊಂದು ಸೈಡ್ ಕೂಡ ಅದೇ ಪ್ರೊಸೀಜರಲ್ಲಿ ಟೋಸ್ಟ್ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ ರೆಡಿನೇ ಆಗೋಗುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಟೋಸ್ಟ್ ಆಗಿದೆ ಅಂತ. ಇವಾಗ ಇದನ್ನು ಸರ್ವ್ ಮಾಡೋದು ಮಾತ್ರ ಬಾಕಿ. ನೀವು ಒಂದು ಸಲ ಈ ಸ್ಯಾಂಡ್ವಿಚ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಕ್ರೀಮಿ ಆ್ಯಂಡ್ ಡಿಲಿಷಿಯಸ್ ಆಗಿ ಬಂದಿತ್ತು. ಸ್ಯಾಂಡ್ವಿಚ್ ಅಂತೂ ತುಂಬಾ ಸಖತ್ತಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಆ್ಯಂಡ್ ಡಿಲಿಷಿಯಸ್ ಆಗಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.